ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮ್ಯಾಮ್, ಸುನಿಲ್ ಅವರೇ ಬನ್ನಿ ಕೂತ್ಕೊಳ್ಳಿ. ಗೌತಮ್ ಅವರೇ, ಸುನಿಲ್ ಅವ್ರು ಬಂದಿದ್ದಾರೆ. ಅಂದ್ರೆ ಮಲ್ಲಿ ಅವ್ರ ಬಾವ ಇವ್ರೇನಾ? ನಾನು ಗೌತಮ್ ದಿವಾನ್ ಸರ್ಗೆ ಮೋಸ ಮಾಡಕ್ ಹೊರಟಿದ್ದೀನ? ಸರ್, ನೀವು ಇಲ್ಲಿ? ನಾನೇ. ನೀನೇ ಕೇಳ್ತಾ ಇದ್ಯಲ್ಲಪ್ಪ ನೀವೆಲ್ಲಿರೋದು ಅಂತ. ನಾನು ಇಲ್ಲೇ ಇರೋದು, ಇದೇ ನನ್ನ ಮನೆ, ಅವರು ನನ್ನ ಹೆಂಡತಿ. ಕೂತ್ಕೋ. ಅಲ್ಲ ಸರ್, ಅದು ನೀವು ಇಷ್ಟೊಂದು ಸಿಂಪಲ್ ಆಗಿರೋ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಇಮೇಜ್ಗೂ ಇದಕ್ಕೂ ಒಂದಕ್ಕೊಂದು ಸಿಂಕೆ ಆಗ್ತಿಲ್ವಲ್ಲ ಸರ್? ನನಗಂತೂ ಫುಲ್ ಕನ್ಫ್ಯೂಷನು ಮತ್ತು ಒಂದು ಡೌಟ್ ಕೂಡ ಇದೆ ಸರ್. ಡೌಟಾ? ಏನು? ಅಲ್ಲ, ಇಲ್ಲಿಗೆ ನಾನೇ ಬರ್ತಿದ್ದೀನಿ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರ್? ಅಥವಾ ನೀವು ಕೂಡ ನಂತರನೇ ಸರ್ಪ್ರೈಸ್ ಆದ್ರಾ? ನನಗೆ ಗೊತ್ತಿತ್ತು. ಗೊತ್ತಿತ್ತಾ? ನಿನ್ನೆ ನಾನು ನೋಡೋಕ್ಕೆ ಅಂತಲೇ ನಾನು ನಿಮ್ಮ ಏರಿಯಾಗೆ ಬಂದಿದ್ದು. ನೀನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ಅದಕ್ಕೆ ವಾಪಸ್ ಕಳಿಸ್ಬಿಟ್ಟೆ. ಮತ್ತೆ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬರೋಕ್ಕೆ ಹೇಳಿದ್ದೆ. ಹೇಳಿ ಸರ್, ಏನು ವಿಷಯ? ಮಲ್ಲಿ ವಿಷಯ. ಅಯ್ಯೋ ದೇವ್ರೆ, ಇವ್ರು ನನ್ನ ಪಾಲಿಗೆ ದೇವ್ರಿದ್ದಂಗೆ. ಇವ್ರ ಮುಂದೆ ಕೂತ್ಕೊಂಡು ಹೇಗೆ ಸುಳ್ಳು ಹೇಳಿ? ನಾನು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾದರೆ ಏನು ತಿಳ್ಕೊಳ್ಳಲ್ಲ ನನ್ನ ಬಗ್ಗೆ. ಹಲೋ. ಹಾಂ ಸರ್. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಓಕೆನಾ? ಮಲ್ಲಿ ವಿಷಯದಲ್ಲಿ ನೀನು ಸೀರಿಯಸ್ ಆಗಿದ್ದರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಮುಂದುವರಿಬಹುದು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಸರ್, ಅದು ನಾನು ಆಗಲೇ ಮೇಡಮ್ಗೆಲ್ಲನೂ ಹೇಳಿದ್ದೀನಿ. ಅಪ್ಪ, ಮೇಡಮ್ ಹತ್ರ ಹೇಳಿದ್ಯಾ? ನನ್ನ ಹತ್ರ ಒಂದ್ಸತಿ ಬಾಯ್ಬಿಟ್ಟು ಹೇಳು. ಏನಪ್ಪ ಮಾಡೋದು? ನಿಜ ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ, ಸುಳ್ಳು ಹೇಳೋದಕ್ಕೂ ಧೈರ್ಯ ಸಾಕಾಗ್ತಿಲ್ಲ. ಜೆ ಡಿ ಬಾಸ್ ಹೇಳಿದ್ರು ಅಂತ ನಾನು ಅವ್ರಿಗೆ ಹತ್ರ ಆದೆ, ಬಟ್ ಬಾಸ್ ಹೇಳೋಕ್ಕೂ ಮುಂಚೆನೇ ನನಗೆ ಅವ್ರು ಇಷ್ಟ ಆಗಿದ್ರಲ್ವಾ? ಗೌತಮ್ ಸರ್ ಹತ್ರ ಅವ್ರು ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ರು ಅಂತ ಹೇಳ್ಬಿಡ್ಲಾ? ಹಲೋ, ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ನನಗೆ ಓಕೆ ಸರ್. ನೀವು ಓಕೆ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಸರಿ, ನಾವು ಒಂದು ಸತಿ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ದಿನ ಗೊತ್ತು ಮಾಡಿ ನಿನಗೆ ಹೇಳಿ ಕಳಿಸ್ತೀನಿ. ಸರಿ ಸರ್. ಜ್ಯೂಸ್ ತಗೊಳ್ಳಿ.